ರಾಜ್ವಿ ಶೆಟ್ಟಿ ಅವರು ಕ್ಷಮೆ ಕೇಳಿದ್ದಾರೆ. ಹಾಗಿದ್ರೆ ಪ್ರಜ್ವಲ್ ಅವರ ವಾಯ್ಸ್ ಸಿನಿಮಾದಲ್ಲಿ ಇರುತ್ತಾ, ಪ್ರಚಾರಕ್ಕೆ ಭಾಗಿಯಾಗ್ತಾರಾ ಪ್ರಜ್ವಲ್ ಅವರು, ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೂ ಮೊದಲು ನೀವು ನಮ್ಮನ್ನ ಫಾಲೋ ಮಾಡಿಲ್ಲ ಅಂದ್ರೆ ಸಪೋರ್ಟ್ ಮಾಡಿ, ಸಾಧ್ಯವಾದ್ರೆ ಒಂದು ಲೈಕ್ ಮಾಡಿ. ಎಸ್, ಇತ್ತೀಚೆಗೆ ಕರಾವಳಿ ಚಿತ್ರತಂಡದಿಂದ ಟ್ರೈಲರ್ ರಿಲೀಸ್ ಆಗಿದ್ದು ಅದರಲ್ಲಿ ಪ್ರಜ್ವಲ್ ಅವರ ವಾಯ್ಸ್ ಇಲ್ಲದೆ ತುಂಬಾ ಜೋರು ಗಲಾಟೆ ಆಗಿದ್ದು ನಿಮಗೆ ಗೊತ್ತೇ ಇದೆ. ಮತ್ತೆ ಈ ಗಲಾಟೆ ತಣ್ಣಗಾಗಿ ಈಗ 24ನೇ ತಾರೀಕು ಮೂವಿ ರಿಲೀಸ್ ಕೂಡ ಆಗ್ತಾ ಇದೆ. ಆದ್ರೆ ಇವತ್ತು ಕರಾವಳಿ ಚಿತ್ರದ ಪ್ರೀಮಿಯರ್ ಶೋ ವಿಚಾರವಾಗಿ ರಾಜ್ವಿ ಶೆಟ್ಟಿ ಅವರು ಲೈವ್ಗೆ ಬಂದು ಕರಾವಳಿ ವಿವಾದ ಏನಾಗಿತ್ತು ನೋಡಿ, ಅದಕ್ಕೆ ನನ್ನ ಕಡೆಯಿಂದನೂ ಕ್ಷಮೆ ಇರಲಿ ಅಂತ, ನನ್ನ ಮುಂದೆ ಅಷ್ಟೆಲ್ಲ ಗಲಾಟೆ ಆಗಿರೋದಕ್ಕೆ ನನಗೆ ಗಿಲ್ಟ್ ಇದೆ, ಆದ್ದರಿಂದ ಈ ಕ್ಷಮೆಯನ್ನ ನಿಮ್ಮೆಲ್ಲರ ಮುಂದೆ ಕೇಳ್ತಿದ್ದೀನಿ ಅಂತ ಕ್ಷಮೆ ಕೇಳಿದ್ದಾರೆ ರಾಜ್ವಿ ಶೆಟ್ಟಿ ಅವರು. ಇದರ ಜೊತೆಗೆ ರಾಜ್ವಿ ಶೆಟ್ಟಿ ಅವರು ಕರಾವಳಿ ಚಿತ್ರಕ್ಕಾಗಿ ಕಾಯ್ತಿರುವವರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ ಕರಾವಳಿ ಚಿತ್ರದ ಪ್ರೀಮಿಯರ್ ಶೋನ ಅರೇಂಜ್ ಮಾಡಿದ್ದಾರೆ. ಸೊ ಈ ಪ್ರೀಮಿಯರ್ ಶೋಗಳು ಎಲ್ಲೆಲ್ಲಿ ಅರೇಂಜ್ ಮಾಡಿದ್ದಾರೆ ಅಂತಂದ್ರೆ, ಮೊದಲನೇದಾಗಿ 19ನೇ ತಾರೀಕು ಮಂಗಳೂರಲ್ಲಿ ಕರಾವಳಿಯ ಪ್ರೀಮಿಯರ್ ಶೋ ನಡೆಯುತ್ತಿದೆ. ಸೊ ಅದರ ಜೊತೆ 20ನೇ ತಾರೀಕು ಶಿವಮೊಗ್ಗದಲ್ಲಿ ನಡೆಯುತ್ತಿದೆ, 21ನೇ ತಾರೀಕು ದಾವಣಗೆರೆಯಲ್ಲಿ, 22ನೇ ತಾರೀಕು ಮೈಸೂರಲ್ಲಿ ಪ್ರೀಮಿಯರ್ ಶೋ ಅರೇಂಜ್ ಆಗಿದೆ. ಎಗೇನ್ 23ರಂದು ಬೆಂಗಳೂರಲ್ಲಿ ಕರಾವಳಿ ಸಿನಿಮಾದ ಪ್ರೀಮಿಯರ್ ಶೋ ನಡೆಯುತ್ತಿದೆ. ಸೊ ಇನ್ನು ಈ ಪ್ರೀಮಿಯರ್ ಶೋ ನಡೆಯುತ್ತಿರೋ ಸಮಯ ಬಂದ್ಬಿಟ್ಟು 7 PM ಗೆ. ಸೊ ನೀವು ಟಿಕೆಟ್ ಅನ್ನ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡ್ಕೊಳ್ಬಹುದು. ಮತ್ತೆ ಈ ಸಿನಿಮಾದಲ್ಲಿ ಪ್ರಜ್ವಲ್ ಅವರ ವಾಯ್ಸ್ ಇರುತ್ತಾ ಇಲ್ವಾ ಅನ್ನೋದನ್ನ ಕೇಳೋದಾದ್ರೆ, ಅಫ್ಕೋರ್ಸ್ ಪ್ರಜ್ವಲ್ ಅವರ ವಾಯ್ಸ್ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ಯಾರು ಕೂಡ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ. ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಇರುತ್ತೆ ಅನ್ಸುತ್ತೆ. ಸೊ ಇನ್ನು ಪ್ರಜ್ವಲ್ ಅವರ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಈ ಪ್ರೀಮಿಯರ್ ಶೋ ಅಪ್ಡೇಟ್ ಅನ್ನ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಮೇ ಬಿ ಇದನ್ನೆಲ್ಲ ಗಮನಿಸಿದಾಗ ಅವ್ರ ವಾಯ್ಸ್ ಖಂಡಿತವಾಗ್ಲೂ ಇರುತ್ತೆ ಅಂತ ಭಾವಿಸ್ತೀನಿ. ಇನ್ನು ಪ್ರಜ್ವಲ್ ಅವರ ಪೋಸ್ಟ್ ಮಾಡಿದ್ದಾರೆ ಅಂತಂದ್ರೆ ಅವರು ಸಹ ಪ್ರಚಾರಕ್ಕೆ ಭಾಗಿಯಾಗಬಹುದು. ಕರಾವಳಿ ತಂಡದೊಂದಿಗೆ ಒಟ್ಟುಗೂಡಿ ಪ್ರಚಾರ ಚೆನ್ನಾಗಿ ಮಾಡ್ಲಿ ಪ್ರಜ್ವಲ್ ಅವರು, ಕರಾವಳಿ ಸಿನಿಮಾ ಯಶಸ್ವಿ ಆಗ್ಲಿ ಅಂತ ಶುಭ ಕೋರೋಣ.